ಅನ್ನದಾತನಿಗೆ ಅನ್ನದಾತನಿಗೆ ರೈತ ಹೋರಾಟಕ್ಕೆ ಮಾಡ್ತಾ ಇದ್ದೇನೆ. ನಮ್ಮ ಕೃಷಿ ಇಲಾಖೆಯವರು ಅದಕ್ಕೋಸ್ಕರ ಒಂದು ಇಲಾಖೆ ಇದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ. ಕೃಷಿ ಇಲಾಖೆ ನಮ್ಮ ಬೇಡಿಕೆ ಏನಂದ್ರೆ, ಈಗಾಗಲೇ ಮುಂಗಾರಿ ಮಳೆ ಪ್ರಾರಂಭ ಆಗಿದೆ, ನಮ್ಮಲ್ಲಿ ಬಿತ್ತನೆ ಕೂಡ ಪ್ರಾರಂಭ ಆಗಿದೆ. ಮುಂಗಾರಿ ಈ ವರ್ಷ ಮಳೆನೇ ಬರಲಿಲ್ಲ, ಅಪರೂಪಕ್ಕೆ ಒಂದು ಮಳೆ ಬಂದಿದೆ. ಎಲ್ಲಿ ನೋಡಿದರೆ ರಸಗೊಬ್ಬರ ತಗೊಂಬಕ್ಕೆ ಹೋದಾಗ ಲಿಂಕನ್ನು ಕೊಡೋದು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದೊಂದು ಚೀಲ ಕಾಂಪ್ಲೆಕ್ಸ್ ಕೇವಲ NADF ತಗ ಅಂತೇಳಿ ಇವತ್ತೆಲ್ಲ ಅಂಗಡಿ ಮಾಲೀಕರು ಇವತ್ತೇನು ಲಿಂಕನ್ನು ಕೊಡ್ತಾ ಇದ್ದಾರೆ. ಮತ್ತು ಲಿಂಕನ್ನು ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ 5,000 ಕೊಡ್ತಾರೆ. ಆದರೆ ನಾವು ಈಗಾಗಲೇ ಎಷ್ಟು ರೈತರು ನೊಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೂ ಕೂಡ ಡಬಲ್ ರೇಟ್ ಆಗಿಲ್ಲ ಇವತ್ತಿನವರೆಗೆ. ನಾವು ಬೆಳೆದಂಥ ಬೆಳೆ ಯಾವತ್ತಾದ್ರೂ ಕ್ವಿಂಟಲ್ಗೆ, ಇವತ್ತು ನಾವಿಲ್ಲಿ 20 ವರ್ಷದ ಕೆಳಗೆ 2,000 ರೂಪಾಯಿ ಕ್ವಿಂಟಲ್ ಭತ್ತ ಇದೆ, ಇವತ್ತು ಕೂಡ ಅದೇ 2,000 ರೂಪಾಯಿ ಕ್ವಿಂಟಲ್ ಇದೆ. ಆದರೆ ಅವತ್ತು 250 ರೂಪಾಯಿ ಇರೋದನ್ನ ಕಾಂಪ್ಲೆಕ್ಸ್ ಇವತ್ತು 2,150 ಎಷ್ಟು ಪಟ್ಟಾಗಿದೆ, ಇವತ್ತು 200 ಪಟ್ಟು ಹೆಚ್ಚಾಗಿದೆ. ಆದರೆ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇವತ್ತು ಅದನ್ನೇ ಮೊದಲು ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆಯವರು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಅಂಗಡಿಯಲ್ಲಿ ಕೂಡ ಒಂದು ನಾಮಫಲಕ್ಕಿಲ್ಲ, ಯಾವ ಅಂಗಡಿಗೆ ಹೋಗ್ರಿ. ಆದರೆ ನಮ್ಮಲ್ಲಿ ಯಾರಾದ್ರೂ ರೈತ ಪ್ರಶ್ನೆ ಕೇಳಿಬಿಟ್ರೆ ನಮ್ಮಲ್ಲಿ ಗೊಬ್ಬರನೇ ಇಲ್ಲ ಅಂತ ನಾಟಕ ಮಾಡ್ತವೆ. ಆದರೆ ಇವತ್ತು ಗೊಬ್ಬರದ ಮಾಲೀಕರು ಕೂಡ ಹೇಳಿದ್ವಿ ನಾವು, ನಮ್ಮ ಜೊತೆಗೆ ನೀವು ಕೂಡ ಹೋರಾಟಕ್ಕೆ ಬರ್ರಿ ಅಂದರೆ ಅವು ನಾಟಕ ಮಾಡ್ತಾ ಇದ್ದೇವೆ ಅಂತ ನಮಗೆ ಇವತ್ತು ಗೊತ್ತಾಗಿದೆ. ಇವತ್ತು ಯಾವನೇ ಅಂಗಡಿಯವನಾಗಲಿ ಈ ಮೂಲಕ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ, ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದರೆ ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಹಾಕಂತ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.